ಫೋಕ್ಸೋ ಕೇಸ್ನಲ್ಲಿ ವಚನಾನಂದ ಶ್ರೀ ವಿರುದ್ಧ ಎಫ್ಐಆರ್. ವಚನಾನಂದ ಶ್ರೀ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ. ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ ವೈದ್ಯಕೀಯ ಪರೀಕ್ಷೆ. ಶ್ರೀಗಳ ಪುರುಷತ್ವ ಪರೀಕ್ಷೆಗೆ ಮಾದರಿ ಸಂಗ್ರಹಿಸಲಾಗಿದೆ. ಶ್ರೀಗಳ ಉಗುರು, ಕೂದಲು, ರಕ್ತದ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಮಠದಲ್ಲಿ ಘಟನೆ ನಡೆದು ಬಹಳ ದಿನ ಆಗಿದೆ. ವರದಿ ಪಾಸಿಟಿವ್ ಬರೋ ಸಾಧ್ಯತೆ ಕಡಿಮೆ ಇದೆ. ತಪಾಸಣೆ ಮಾಡಿರುವಂತಹ ಡಾಕ್ಟರ್ ರಾಘವೇಂದ್ರ ದುರ್ಗೋಜಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಘಟನೆ ನಡೆದು ಬಹಳ ದಿನ ಆಗಿದೆ, ಹಾಗಾಗಿ ಪಾಸಿಟಿವ್ ಬರುವಂತ ಸಾಧ್ಯತೆ ಕಡಿಮೆ ಇದೆ ಅಂತ ನಮ್ಮ ಪ್ರತಿನಿಧಿ ಬಸವರಾಜ್ ಡಾಕ್ಟರ್ ರಾಘವೇಂದ್ರ ದುರ್ಗೋಜಿ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದ ಗಮನ ಸೆಳೆದ ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ ಅವರ ಒಂದು ಪೋಸ್ಕೋ ಪ್ರಕರಣ ಈಗ ವೈದ್ಯಕೀಯ ಪರೀಕ್ಷೆಗೆ ಬಂದು ನಿಂತಿದೆ. ವಿಶೇಷವಾಗಿ ಇವತ್ತು ಬೆಳಗಿನಿಂದಲೇ ಪೊಲೀಸ್ ವಿಚಾರಣೆ ಸುಮಾರು 4-5 ಗಂಟೆಗಳ ಕಾಲ ನಿರಂತರ ಒಂದು ವಿಚಾರಣೆ ನಂತರ ಈಗ ವೈದ್ಯಕೀಯ ಪರೀಕ್ಷೆಗೆ ಬಂದು ನಿಂತಿರ್ತಕ್ಕಂಥ ವೈದ್ಯಕೀಯನ ಡಾಕ್ಟರ್ ರಾಘವೇಂದ್ರ ದುರ್ಗೋಜಿ ಅವರು ಮಾಡಿರ್ತಕ್ಕಂಥ ಅವರ ನೇತೃತ್ವದ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದ ಮುಖ್ಯಸ್ಥರು ಇವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಒಂದು ವೈದ್ಯಕೀಯ ಪರೀಕ್ಷೆ ಆಗಿರ್ತಕ್ಕಂಥ ಸುಮಾರು 1-1.5 ಗಂಟೆಗಳ ಕಾಲ. ವಿಶೇಷವಾಗಿ ಈ ಪೋಸ್ಕೋ ಪ್ರಕರಣದಲ್ಲಿ ಏನೆಲ್ಲ ನೀವು ಪರೀಕ್ಷೆಯನ್ನು ಮಾಡ್ತೀವಿ? ಪೋಕ್ಸೋ ಪ್ರಕರಣ ಸುಮಾರು 18 ವರ್ಷ ಒಳಗಿರೋ ಮಕ್ಕಳಿಗೆ ಏನಾದರೂ ಒಂದು ಸೆಕ್ಷುವಲ್ ಹರಾಸ್ಮೆಂಟ್ ಆಗಿತ್ತು, ಸೆಕ್ಷುವಲ್ ಅಸಾಲ್ಟ್ ಆಗಿತ್ತು, ಈ ಥರ ಆದವರಿಗೆ ನಾವು ತಪಾಸಣೆ ಮಾಡ್ತೀವಿ. ಈ ಥರ ಮಾಡಿದಾಗ ನಾವು ಅವ್ರದ್ದು ಹೆಲ್ತ್ ಚೆಕಪ್, ಮೆಡಿಕಲ್ ಎಕ್ಸಾಮಿನೇಷನ್, ಅವರ ಒಂದು ರಕ್ತ ಮಾತ್ರೆಗಳು, HIV, HbCG, ಬ್ಲಡ್ ಗ್ರೂಪು, RBS ಇವೆಲ್ಲವನ್ನು ಪರೀಕ್ಷೆ ಮಾಡ್ತೀವಿ. ಹಾಗೂ ಅವರಲ್ಲೂ ಹುಟ್ಟಿರೋ ಬಟ್ಟೆಗಳ ಸಾಮಗ್ರಿಗಳನ್ನು ನಾವು ತೆಗೆದುಕೊಂಡು ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿರ್ತೀವಿ. ಹಾಗೂ ಅವರ ಉಗುರುಗಳು, ನೇಲುಗಳು ಮತ್ತು ಅವರ ಪೀನೇಲ್ ಸ್ವಾಬು ಮತ್ತು ಅವರು ಸಂಭೋಗಿಸಲು ಸಮರ್ಥ ಇರ್ತಾರೋ ಅದನ್ನು ಪರೀಕ್ಷೆ ಮಾಡ್ತೀವಿ. ಅದೊಂದು ಪೆನಿಸ್ ಮೆಜರ್ಮೆಂಟು ತೊಗೊಳ್ತೀವಿ. ಆಮೇಲೆ ಈ ಥರ ಎಲ್ಲ ಮೆಜರ್ಮೆಂಟ್ ತೊಗೊಂಡು ಎಲ್ಲನೂ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿಕೊಂಡು ಅವರ ರಕ್ತ ಸೋಕಿತ ಬ್ಯಾಂಡೇಜನ್ನು ಅದನ್ನು ಕಲೆಕ್ಟ್ ಮಾಡಿಕೊಂಡು ಫಾರೆನ್ಸಿಕ್ ಲ್ಯಾಬಿಗೆ ರಿಪೋರ್ಟ್ಸ್ ಸಲುವಾಗಿ ಕಳಿಸ್ತೀವಿ. ಹಾಗೂ ಸರ್ಜರಿ ಒಪಿನಿಯನ್ ಕೂಡ ತೊಗೊಳಕ್ಕಾಗುತ್ತೆ. ಪೊಟೆನ್ಸಿ ಟೆಸ್ಟ್ ಮಾಡ್ಸೋಕ್ಕೆ ಸರ್ಜಿಕಲ್ ಒಪಿನಿಯನ್ ತೊಗೊಳಕ್ಕಾಗುತ್ತೆ. ಕೆಲವು ಏಜ್ ಏನಾದ್ರು ನಮಗೆ ಡಿಫ್ರೆನ್ಸ್ ಕಾಣ್ತಂದರೆ ಡೆಂಟಲ್ ಡಾಕ್ಟ್ರನ್ನು ಏಜ್ ಎಸ್ಟಿಮೇಷನ್ಗೆ ಕಳಿಸ್ಬೇಕಾಗತ್ತೆ. ಹಾಗೂ ಸೈಕ್ಯಾಟ್ರಿಕ್ ಒಪಿನಿಯನ್ ಕಳಿಸ್ಬೇಕಾಗತ್ತೆ. ಸೈಕ್ಯಾಟ್ರಿಕ್ ಒಪಿನಿಯನ್ ಬಂದ ನಂತರ ಎಲ್ಲ ವರದಿಗಳನ್ನು ಕ್ರೋಢೀಕರಿಸಿ ನಾವು ಮುಂದಿನ ವರದಿಗಳನ್ನು 15-20 ದಿವಸದಲ್ಲಿ ತಿಳಿಸ್ತೀವಿ. ಈ ವಚನಾನಂದ ಸ್ವಾಮೀಜಿ ಅವರಿಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿದ್ದೀರಿ ಸರ್? ಈಗ ಅವರು ಬಂದ ತಕ್ಷಣ ಅವರನ್ನು ಆರೋಗ್ಯನ ವಿಚಾರಿಸಿದ್ವಿ. ಅವರು ಎಲ್ಲ ರೀತಿಯಲ್ಲೂ ಸದೃಢವಾಗಿದ್ದಾರೆ. ಅವರ ಆರೋಗ್ಯ ತಪಾಸಣೆಯಲ್ಲಿ ಅವರ BPನೂ ನಾರ್ಮಲ್ ಬಂದಿದೆ, ಪಲ್ಸ್ ನಾರ್ಮಲ್ ಬಂತು. ಹಾಗೂ ಅವ್ರ ರಕ್ತ ಎಲ್ಲ ಟೆಸ್ಟ್ ಮಾಡಿದಾಗ, ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿದಾಗ ಅವರ ವರದಿಗಳೆಲ್ಲವೂ ನಾರ್ಮಲ್ಲೇ ಬಂದಿರುತ್ತದೆ. ಹಾಗೂ ಅದಾದ ನಂತರ ಪೋಕ್ಸೋ ಪ್ರಕರಣಗಳು ಏನೇನು ಕಲೆಕ್ಟ್ ಮಾಡ್ಕೋಬೇಕೋ ಅದನ್ನೆಲ್ಲ ಪ್ರೈವೇಟೆಲ್ಲ ಮಾಡಿಕೊಂಡು ಅವೆಲ್ಲ ಟೆಸ್ಟ್ಗಳನ್ನ ಮಾಡ್ಕೊಂಡು ಡಬ್ಬಿಯಲ್ಲಿ ಕ್ರೋಢೀಕರಿಸಿ ಅವನ್ನು ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿರ್ತೀವಿ. ಹಾಗೂ ಸರ್ಜರಿ ಒಪಿನಿಯನ್ ಕೂಡ ಅದು ಪೊಟೆನ್ಸಿಗೆ ಟೆಸ್ಟ್ ಮಾಡೋಕ್ಕೂ ಕಳಿಸಿರ್ತೀವಿ. ಈಗೆಲ್ಲ ಟೆಸ್ಟ್ಗಳನ್ನು ಮಾಡಿಬಿಟ್ಟು ಅವರನ್ನು ಕಳಿಸ್ಬಿಟ್ಟು ಹೆಚ್ಚಿನ ವರದಿಗಾಗಿ ಫಾರೆನ್ಸಿಕ್ ಲ್ಯಾಬಿಂದ ಬಂದ ನಂತರ ಎಲ್ಲ ವರದಿಗಳನ್ನು ನಾವು ಮುಂದಿನ ಇದಕ್ಕೆ ನೀಡ್ತೀವಿ. ಅದು ವರದಿಗಳು ಫಾರೆನ್ಸಿಕ್ ಲ್ಯಾಬಿಂದ ಪೊಲೀಸರಿಗೆ ಬರುತ್ತೆ, ಪೊಲೀಸರಿಂದ ಆಮೇಲೆ ನಂತರ ನಮಗೆ ಬರುತ್ತೆ. ಅದನ್ನೆಲ್ಲ ಕ್ರೋಢೀಕರಿಸಿ ನಾವು ವರದಿಯನ್ನು ಮುಂದಿನ ನಂತರ ನೀಡ್ತೀವಿ. ಹರಿಹರದಿಂದ ಶಾಂತವೊಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.